ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಡೇ 2 ಸ್ಪೋರ್ಟ್ಸ್ ಡೇ. ನಮ್ ಕಂಪ್ನಿದು ಡೇ 2 ಇದೆ. ಕುಮಾರ್ ಹೇಳಿ ಹಾಯ್. ಹೇಳಿಪ್ಪ. ಇವತ್ ಡೇ 2 ಒಂದ್ ಮ್ಯಾಚ್ ಗೆದ್ದಿದೀವಿ. ನೆನ್ನೆ ಇವತ್ತು ಗೆಲ್ತೀವಿ. ನೆನ್ನೆ ಎರಡು ಟೀಮ್ ಇದೆ. ನಮ್ಮ ಟೀಮ್ ಕಡೆ, ನಮ್ಮ ಕಂಪ್ನಿ ಕಡೆಯಿಂದ 2 ಟೀಮ್ ಗೆದ್ದಿದೀವಿ. ಅಂಡ್ ಗರ್ಲ್ಸ್ ಕೂಡ ಒಂದ್ ಮ್ಯಾಚ್ ಗೆದ್ದಿದ್ರು, ಒಂದ್ ಮ್ಯಾಚ್ ಸೋತಿದ್ರು. ಇವತ್ತು ಅವರು ಸೆಮಿಫೈನಲ್ ಫೈನಲ್ ಅಂತ ನೋಡೋಣ. ಇವತ್ತು ನಾವು 2ನೇ ಮ್ಯಾಚ್ ಆಡ್ತಾ ಇದೀವಿ. 2ನೇ ಮ್ಯಾಚ್ ಹೆಂಗಿರುತ್ತೆ? ಗೆಲ್ತೀವ 100%? ಗೆಲ್ಲೇಬೇಕು. ನಾಕ್ಔಟ್ ಆದ ಪರಿಸ್ಥಿತಿಯಲ್ಲಿ ಇದೀವಿ, ಗೆಲ್ಲೇಬೇಕು. ಒಂದ್ ಮ್ಯಾಚ್ ಗೆದ್ದಿದೀವಿ. ಈಗ 4ನೇ ಸ್ಥಾನದಲ್ಲಿ ಇದೀವಿ. ನೋಡೋಣ, ರನ್ ರೇಟ್ ಹಂಗೆ ಇದೆ. ನೋಡೋಣ. ಇಲ್ಲಿ ಹುಡುಗರೆಲ್ಲ ಬಂದಿದೀವಿ. ನಮ್ಮ ಮನು ಅವರು ಲಾಸ್ಟ್ ಮ್ಯಾಚ್ ಆಡಿಲ್ಲ. ಮನು, ಈ ಮ್ಯಾಚ್ ಖಂಡಿತ ಆಡೋಣ. ಈಗ ಹೋಗೋಣ. ಬನ್ನಿ, ನಮ್ಮ ಸರ್ ಎಲ್ಲ ಬಂದಿದ್ದಾರೆ. ನೋಡೋಣ ಬನ್ನಿ. ಹೆಂಗಿತ್ತು ಅಣ್ಣ ನೆನೆ? 320 ಏನೋ ಸ್ಟ್ರೈಕ್ ರೇಟ್. ಚೆನ್ನಾಗಿ ಆಡಿದ್ರಿ. ಚೆನ್ನಾಗಿತ್ತು. ಆಡಿ. ನಮ್ಮ ಕೋಚ್ ಸರ್ ಇಲ್ಲಿ ಬಂದಿದ್ದಾರೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೊಬ್ಬ ಇವ್ರು ನಮ್ PT ಸರ್ ಇದ್ದಂಗೆ. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಒಳ್ಳೆ ಮ್ಯಾಚ್ ಇದೆ, ಗೆಲ್ಬೇಕು. ನಮ್ಮ ಹುಡುಗರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ನೋಡಿ. ನಮ್ ಸರ್ ಬಂದಿದ್ದಾರೆ. ಬೆಳಿಗ್ಗೆ ಎಲ್ಲ ಪ್ರಾಕ್ಟೀಸ್ ಕೊಡ್ತಾವ್ರೆ. ಮನು, ನಮ್ಮ ಪುಣೆಯವ್ರು ಆಡ್ತಾ ಇದಾರೆ. ಆಲ್ ದ ಬೆಸ್ಟ್ ಮನು. ಪುಣೆ ಆರಾಮಾಗಿ ಆಡ್ ಬನ್ನಿ. ನಮ್ಮ ಮನೂರು ಹೋಗಿ ಇವಾಗ ಆಡ್ತಾ ಇದ್ದಾರೆ ಓಪನಿಂಗು. ನಮ್ಮ ಸರ್ಗಳು ಹೋಗಿ ಎಲ್ಲ ಟಿಪ್ಸ್ ಕೊಟ್ಟಿದ್ದಾರೆ. ಚೇತನ್ ಸರು ಎಲ್ಲ ಟಿಪ್ಸ್ ಕೊಟ್ಟಿದ್ದಾರೆ. ನೋಡೋಣ, ಗೆಲ್ತೀವಿ ಅಂತ ನಂಬಿಕೆ ಇದೆ. ಅವ್ರು ಒಂದು ಮ್ಯಾಚ್ ಸೋತಿದ್ದಾರೆ, ಅಡ್ವಾಂಟೇಜ್ ಇದೆ ನಮಗೇನೆ. ನಮ್ದೇ ಜಯ 2ನೇ ಮ್ಯಾಚುನು. ಎಲ್ಲ ಬಾಲ್ 6 ಹೊಡೆಯಲ್ಲ, ನಮ್ದೇ ವಿನ್ನಿಂಗು ಪಕ್ಕ 100%. ನಮ್ದೇ ವಿನ್ನು 2ನೇ ಮ್ಯಾಚ್. ಅಲ್ಲ ಇನ್ನೇ ಯಾವ ತರ ಸಿಂಪಲ್ ಅದು. 2ನೇ ಮ್ಯಾಚ್ ಗೆದ್ದಿದ್ದೀವಿ. ಏನ್ ಅನ್ಸ್ತಾ ಇದೆ? ಖುಷಿ ಹೇಳಿ ಸರ್. ಖುಷಿನ ARSM ಬೇಡ, ನಾವು ವಿನ್ ಆಗಿದೀವಿ ಈಗ. 2ನೇ ಮ್ಯಾಚು ಭರ್ಜರಿ ಜಯ. ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಒಳ್ಳೆ ಬೌಲಿಂಗ್ ರಶೀದ್ ಬ್ರೋ. ಕುಮಾರ ಒಳ್ಳೆ ಬೌಲಿಂಗ್. ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಎಲ್ಲ ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಬೌಲಿಂಗ್, ಎಲ್ಲ ಗುಡ್ ಟೀಮ್ ಎಫರ್ಟ್. ಈಗ ನಮ್ದ 2ನೇ ಟೀಮು ಮ್ಯಾಚ್ ಆಡ್ತಾ ಇದಾರೆ. ಹೆಂಗೆ ಕುಮಾರ್ ಗೆಲ್ತಾರೆ? 2ನೇ ಟೀಮು ನಮ್ದು ಖಂಡಿತ ಗೆಲ್ತಾರೆ. ಅದ್ಭುತವಾಗಿ ಗೆಲ್ತಾರ. ಹೌದೌದು. ಫೀಲ್ಡಿಂಗ್ ತಗೊಂಡವ್ರೆ. ಲೆಕ್ಕನ್ ಹಾಯ್ ಮಾಡು. ಹಾಯ್. ನಮ್ಮ ಲೇಖನ್ ಅವರು ಬಂದಿದ್ದಾರೆ ಮ್ಯಾಚ್ ನೋಡೋಕೆ. 2ನೇ ಮ್ಯಾಚು. ರೂಪೇಶ್ ಅಣ್ಣ ಬೌಲಿಂಗ್ ಆಗ್ತಾ ಇದಾರೆ. ಲಾಸ್ಟ್ ಟೈಮ್ ಹೀರೋ ಆಗಿದ್ರು. 2ನೇ ಮ್ಯಾಚ್ ಗೆಲ್ತಾರ ನೋಡೋಣ ಕಾಯ್ದು. ಹುಡುಗರು 2ನೇ ಮ್ಯಾಚ್ ಗೆದ್ದಿದ್ದಾರೆ. 2ನೇ ಮ್ಯಾಚ್ ಹಾಯ್. ಏನಂತ ಇದೆ ಕುಮಾರ್? ಗೆದ್ದಿದೀವಲ್ಲ 2ನೇ ಸಲನು ಮ್ಯಾನ್ ಆಫ್ ದಿ ಮ್ಯಾಚ್. ನಿಮ್ಗೆ ಅಣ್ಣ ಹೆಂಗ ಅನಿಸ್ತು ಮ್ಯಾಚ್? ಖುಷಿ ಅನಿಸ್ತೈತೆ. ನೀವು ನಾವೇ ಆಡೋಣ. ಬೌಲಿಂಗ್ ಬ್ಯಾಟಿಂಗ್ 2 ಹೊಡಿದೀರಾ. ಅಷ್ಟೇ ಮ್ಯಾಕಿಗೆ ತಗೊಂಡೋಗೋಣ ಶೀಲ್ಡ್ ನ.
ಹಾಯ್ ಗೈಸ್, ನಾವು ಸೆಮಿಫೈನಲ್ ಹೋಗಿದ್ದೀವಿ. ಎಲಿವೇಟರ್ಸ್ ವರ್ಸಸ್ ಮ್ಯಾಕ್ ಸ್ಟ್ರೈಕರ್ಸ್. ನಡಿ ನಮ್ದು ಸ್ಟ್ರೈಕರ್ಸ್ ಮೇಲೆ ಎಲಿವೇಟರ್ಸ್ ಆಡ್ತಾ ಇದ್ದಾರೆ. ನಮ್ಮ ಟಾಸ್ಗೆ ನಮ್ಮ ಕ್ಯಾಪ್ಟನ್ ಪುನಿ ಅವರು ಹೋಗ್ತಾ ಇದ್ದಾರೆ. ಗೆಲ್ಲುತ್ತಾ ಸೋಲುತ್ತಾ ಟಾಸ್ ನ ಫಸ್ಟ್ ನೋಡ್ಕೊಂಡ್ ಬರೋಣ ಬನ್ನಿ. ನಮ್ಮ ಪುನಿ ಅವರು ಟಾಸ್ಗೆ ಬಂದಿದ್ದಾರೆ. ವೈಸ್ ಕ್ಯಾಪ್ಟನ್ ಮನು ಅವರು ಇಲ್ಲಿದ್ದಾರೆ. ಹೌದು ಹೌದು, ಯೂಟ್ಯೂಬ್ ಬ್ಲಾಗ್ ಅಂಕಲ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಂಕಲ್ ಅವ್ರು ಹೇಳಲ್ಲ, ವೇಣು ಡಾಲಿ ಅಂತ. ಅದೇ ಅದೇ ಮತ್ತೆ ಮ್ಯಾಚ್ ಇದೆ. ಇಬ್ರು ಕ್ಯಾಪ್ಟನ್ಗಳು ಇದ್ದಾರೆ. ಇದು ಮ್ಯಾಕ್ ಸ್ಟ್ರೈಕರ್ಸ್ ಟಾಸ್ ವಿನ್ ಆಗಿದೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ ಮ್ಯಾಕ್ ಸ್ಟ್ರೈಕರ್ಸ್. ಆಯ್ಕೆ ಮಾಡಿದ್ದಾರೆ. ಹಾಗೆ ಕ್ಯಾಪ್ಟನ್ ಒಂದು ನಿಮಿಷ, ಕ್ಯಾಪ್ಟನ್ ಒಂದೇ ನಿಮಿಷ, 2 ನಿಮಿಷ. ಈಗ ಎಕ್ಸ್ಪ್ಲೈನ್ ಮಾಡಬೇಕು. ಆ ಥರ ಏನು ತುಂಬ ಏನು ಸ್ಟ್ರಾಟಜಿ ಏನಿಲ್ಲ ಸರ್. ಜಸ್ಟ್ ವಿ ಆರ್ ಫೋಕಸಿಂಗ್ ಬಾಲ್ ಆ್ಯಂಡ್ ವಿಕೆಟ್, ನಾಟ್ ಆನ್ ದಿ ಟೀಮ್ ಆರ್ ಟೀಮ್ ಲೋಸ್, ಓನ್ಲಿ ವಿ ಆರ್ ಫೋಕಸಿಂಗ್ ಆನ್ ಬಾಲ್ ಆ್ಯಂಡ್ ವಿಕೆಟ್. ಓಕೆ, ನೀವು ಎಷ್ಟು ಟಾರ್ಗೆಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀರಾ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮ್ಯಾಚ್ ಸ್ಟ್ರೈಕರ್ಸ್ ನಿಮಗೆ? ಸರ್ ಇಟ್ಸ್ 70 to 80. 70 to 80. ಅದ್ರಲ್ಲಿ ಫಸ್ಟ್ ನಿಮ್ಮ ಸ್ಟ್ರಾಟಜಿ ಏನಾದ್ರು ಬೌಲಿಂಗ್ ಲೈನ್ ಅಲ್ಲಿ ಏನಾದ್ರು ಚೇಂಜ್ ಮಾಡೋಣ ಅಂತ ಇದ್ರೆ, ಯಾರು ನೀವು ಫಸ್ಟ್ ಇದರಲ್ಲಿ ಫೋರ್ತ್ ಲೈನ್ ಅಲ್ಲಿ ಏನಾದ್ರು ಆ ರೀತಿ ಏನಾದ್ರು ಸ್ಟ್ರಾಟಜಿ ಇದೆಯಾ? ಟೀಮಲ್ಲೇ ನೋಡ್ಬೋದು ಸರ್. ಇನ್ನ ಡಿಸ್ಕಸ್ ಮಾಡಿಲ್ಲ. ಓಕೆ, ಈಗ ಮ್ಯಾಚ್ ಇಂದ ನಿಮ್ಮ ಇದರಲ್ಲಿ ಬ್ಯಾಟಿಂಗ್ ಲೈನ್ ಏನಾದ್ರು ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದೀರಾ? ಇಲ್ಲ, ಸೇಮ್ ಇದೆ. ಅದೇ ರೀತಿ ಏನು ಟಾರ್ಗೆಟೆಡ್ ರನ್ ಹೊಡಿಬೇಕಂತ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಒಂದು 90-100 ನೋಡಿದ್ದೀವಿ. ಓಕೆ, ಇವ್ರ ಮೇಲೆ ಗೆಲುವು ಸಾಧಿಸಬೇಕಂದ್ರೆ ಅಟ್ಲೀಸ್ಟ್ 80 to 90 ಅಬೌವ್ 80 to 90 ರನ್ ಇದು ಮಾಡ್ಬೇಕಂತ ಹೇಳ್ತಾ ಇದ್ದೀರಾ. ಈ ಇದರಲ್ಲಿ ಏನು ಬ್ಯಾಟಿಂಗ್ ಲೈನ್ ಚೇಂಜ್ ಮಾಡ್ತಾ ಇಲ್ಲ? ಓಕೆ, ಥ್ಯಾಂಕ್ ಯು. ಈಗ ಅದೇ ರೀತಿ ಟಾಸ್ ಸೋತಿದೀವಿ. ಲಾಸ್ಟ್ ಟೈಮ್ ಟಾಸ್ ಸೋತಿದ್ವಿ, ಆದ್ರೆ ಮ್ಯಾಚ್ ಗೆದ್ದಿದ್ವಿ. ಈ ಸಲನು ಸೇಮ್. ಮನು, ಈ ಸಲ ನೀನ್ ಆಡ್ಬೇಕು ಫೈನಲ್ ಮ್ಯಾಚ್. ಒನ್ ಡೌನ್ ಆಡ್ತೀನಿ. ಈ ಸಲ ಮಿಸ್ ಮಾಡ್ಬೇಡ ಮ್ಯಾಚ್ ನ. ಭಕ್ತಿಯಿಂದ ಶ್ರದ್ಧೆಯಿಂದ ಆಡು. ಮ್ಯಾಚ್ ನ ಗೆಲ್ಸು. ಮ್ಯಾನ್ ಆಫ್ ದಿ ಮ್ಯಾಚ್ ನೀನಾಗು, ಆಯ್ತಾ? ಡಾಲಿ ಅಣ್ಣಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಡಾಲಿ ಅಣ್ಣಂಗೆ ಸಪೋರ್ಟ್ ಮಾಡಿ ಎಲ್ಲಾರು. ನಮ್ಮ ಹಲೋ ಗೈಸ್, ಈ ಸಲ ನಮ್ದು ಬ್ಯಾಡ್ ಲಕ್. ಯಾಕಂದ್ರೆ 2 ಸೆಮಿಫೈನಲ್ ಮ್ಯಾಚ್ ಸೋತಿದೀವಿ. ಆದ್ರೆ ಇನ್ನೊಂದು ಪಾಸಿಟಿವ್ ಏನಂದ್ರೆ ನಮ್ಮ ಗರ್ಲ್ಸ್ ಅವರು ಥ್ರೋ ಬಾಲ್ ಅಲ್ಲಿ ಫೈನಲ್ ಹೋಗಿದ್ದಾರೆ. ಫೈನಲ್ ಮ್ಯಾಚ್ ಇವಾಗ ಆಡ್ತಾರೆ. ಹೆಂಗಿರುತ್ತೆ ನೋಡೋಣ ಬನ್ನಿ. ನಮ್ ಸ್ಮಿತಾ ಮ್ಯಾಮ್ ಟಾಸ್ ಗೆದ್ದು ಕೋರ್ಟ್ ಆಯ್ಕೆ ಮಾಡಿದ್ದಾರೆ. ಸರ್ವಿಂಗ್ ಆಯ್ಕೆ ಮಾಡಿದ್ದಾರೆ. ಕಾಯ್ತಾ ಇದಾರೆ. ನಮ್ಮ ಗರ್ಲ್ಸ್ ಎಲ್ಲ ಬರ್ತಾ ಇದಾರೆ. ನೋಡೋಣ ಬನ್ನಿ. Very good.
ಅಷ್ಟೇ. ಅಷ್ಟೇ 8-5 ಆಡಿ ಬಂತ ಆಡಿ 8-5. ಶಬಾಷ್ ಲವ್ಲಿ ಆರಾಮ್ ಸೈಟ್ ಹಾಕಿ ಶಬಾಷ್ ಸೂಪರ್ 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 ಸ್ಕೋರ್ ಲೆಕ್ಕ ಅರೆ 1-3 ಉತ್ತಮವಾದ ಸರ್ವಿಸ್ ಮಾಡಿದ್ರು ಪೂಜಾ 2-3 ಅಮೂಲ್ಯ ಸ್ವಲ್ಪ ದೂರ ಬರಪ್ಪ ದೂರ ಇರಿ ಅಲ್ಲಿ ಕೋಟಿಂದ ದೂರ ಇರಿ ಸ್ವಲ್ಪ ಸ್ಪೇಸ್ ಕೊಡಿ ಅಲ್ಲಿ ಕೋಟಿಂದ ದೂರ ಇರಿ 3 ಸರ್ವಿಸ್ ಚೇಂಜ್ 4-3 ರೆಡಿಯಾಗಿದೆ 5-4 6-4 ಉತ್ತಮವಾದ ಏನು ಸ್ಪೆಷಲ್ ತಂಡದ ಆಟಗಾರರ ನಿಯಮಕ್ರಮದಿಂದ ಪೂಜೆ ನಡೀತಾ ಇದೆ. ಉತ್ತಮವಾದ ಆಟ ಆಡ್ತಾ ಇದ್ದಾರೆ ರೆಬಲ್ಸ್ ಹಾಗೂ ರಾಯಲ್ಸ್. ಅಲ್ಲ ಬಂತು ಸೇಮ್ ಆಗಿ ಬಂದಿತ್ತು ಸೂಪರ್ ಹಿಂದಕ್ಕೆ ಮಾಡಿ ಸರ್ವ್ ಕಟ್ ಮಾಡಿ ಒಬ್ರು ಸೂಪರ್ 5-1 ಎಂಜಾಯ್ ಮಾಡ್ದ. ಸೂಪರ್ ನಮ್ಮ ಹುಡುಗಿರು ಸೆಕೆಂಡ್ ಪ್ರೈಸ್ ಬಂದಿದ್ದಾರೆ, ಖುಷಿ ಆಯ್ತು. ಆಲ್ ದ ಬೆಸ್ಟ್. ಸೆಕೆಂಡ್ ಪ್ರೈಸ್ ಬಂದ್ರು ನಮ್ಮ ಹುಡುಗಿರು, ಸೆಕೆಂಡ್ ಪ್ರೈಸ್ ಬಂದು ಗರ್ಲ್ಸ್. ನಾವು ಸೆಮಿಫೈನಲ್ ಹೋಗಿ ಸೋತ್ವಿ, 2 ಟೀಮು ಅಷ್ಟೇ. ಈ ಲಾಗ್ ಇಷ್ಟ ಆಯ್ತು, ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.